ನಮಸ್ಕಾರ. ನಾವೀಗ ಬಹುಶಃ ಎಲ್ಲರೂ ಕೇಳಿಕತ್ತಿದ್ರು, ಎಲ್ಲ ಕಡೆಗೆ ಸಂದರ್ಶನಗಳು ಚಾಲು ಇದ್ದಾದರೂ ಹೊಳಸಾಲ ಭಾಗದ ಮೇಲೆ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕಣ್ಣಿದೆ. ನಾವು ಮೊನ್ನೆ ಚರ್ಚಾಕೂಟದಲ್ಲಿ ನಮ್ಮ ಪತ್ರಕರ್ತರೊಂದಿಗೆ ನಾವು ಚರ್ಚೆ ಇಟ್ಟಿದ್ದೆವು. ಅವಾಗ ಸಹಿತ ನಮ್ಮದೊಂದು ವಿಶ್ಲೇಷಣೆ ಇದೆ. ಹೊಳಸಾಲ ಜೊತೆಗೆ ಐನಾಪುರ ತನಕ ಹೊಳೆ ದಂಡೆ ಮೇಗಿನ ಜನ ಯಾವ್ಯಾವ ಸಮಾಜದ ಯಾವ ರೀತಿ ಮತಗಳು ಬೀಳ್ತವೆ, ಯಾವ ರೀತಿ ಕಾಂಗ್ರೆಸ್ಸಿನವರು ತಂತ್ರಗಾರಿಕೆ ಮಾಡಲಿಕ್ಕತ್ತಾರೆ, ಬಿ ಜೆ ಪಿಯವರು ಯಾವ ರೀತಿ ತಂತ್ರಗಾರಿಕೆ ಮಾಡಿದೆ, ಇವ್ರು ಏನು ಹೇಳಿಕತ್ತಾರೆ, ಅವ್ರು ಏನು ಹೇಳಿದೆ ಮತ್ತು ಜನ ಹೇಳಿದೆ, ಅದನ್ನು ವೀಕ್ಷಣೆ ನಾವು ಮಾಡ್ತಾ ಚರ್ಚೆ ಮಾಡಿದ್ದು ಮೊನ್ನೆ ನೋಡಿದ್ರಿ. ಈಗ ಮತ್ತು ಪುನಃ ನಾವು ಡೈರೆಕ್ಟ್ ಹೊಳಸಾಲಕ್ಕೇ ಬಂದಿದ್ದೀವಿ. ಈಗ ಬರೀ ಚರ್ಚೆ ಮಾಡಿ ಅಲ್ಲಿ ನಮ್ಮ ಒಂದು ಸಮೀಕ್ಷೆ ಮಾಡಿದರು. ಈಗ ನೇರವಾಗಿ ಹೊಳಸಾಲದಲ್ಲಿ ಇರುವಂಥ ಚಂದೂರು ಗ್ರಾಮದ ನಾವು ಬಂದಿದ್ದೀವಿ. ರಾತ್ರಿ ಪ್ರಚಾರದಲ್ಲಿ ಇದ್ದರೂ ಸಹಿತ ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾರೆ. ಬಹುಶಃ ಜೋಡೆತ್ತು ಅನ್ನುತ್ತಾರೆ ಮಂಗಸೂಳಿ ಮತ್ತು ಕಿಚಡಿ ಅವರು. ನಿಮಗೆ ಹಾರ್ದಿಕ ಸ್ವಾಗತ. ಮಂಗಸೂಳಿ ಅವರಿಗೆ ನಮಸ್ಕಾರ. ಬಹುಶಃ ಮನೋಜ್ ಅವರು ಹೇಳಬೇಕು, ಈ ಹೊಳಸಾಲ ಭಾಗದಲ್ಲಿ ಅನೇಕ ಊರುಗಳಲ್ಲಿ ಅನೇಕ ಸಮಸ್ಯೆಗಳಿರ್ತವೆ. ಒಂದು ಊರದ ಸಮಸ್ಯೆ ಒಂದು ಊರು, ಆ ಸಮಸ್ಯೆಗಳನ್ನು ಅಲ್ಲಿ ಊರವರು ಬಿಡಿಸ್ಬೇಕಾಗ್ತದೆ, ಕೆಲವೊಂದು ಪಂಚಾಯತಿಯವರು ಬಿಡಿಸ್ಬೇಕಾಗ್ತದೆ, ಎಮ್ ಎಲ್ ಎ ಬಿಡಿಸ್ಬೇಕಾಗ್ತದೆ, ಎಂ ಪಿ ಬಿಡಿಸ್ಬೇಕಾಗ್ತದೆ. ನಿಮ್ಮ ಭಾಗದಲ್ಲಿ ಅಥವಾ ನಿಮ್ಮ ಊರು ಇರ್ಬೋದು, ಹೊಳಸಾಲ ನಿಮ್ಮ ಭಾಗದ ನಿಮ್ಮ ಬೆಲ್ಟದಲ್ಲಿ ಏನು ಸಮಸ್ಯೆ? ಈಗ ನಮ್ಮಲ್ಲಿ ಮೇನ್ ಅಂದ್ರೆ ರೀ, ಈಗ ಬ್ರಿಡ್ಜ್ ಇದ್ರಿ 2012ದಾಗ ಈಗ ಚಂದೂರು ಟೆಕ್ ಟಾಕಳಿ ಮತ್ತು ಚಂದೂರು ಟೆಕ್ಕ ಇದು 2012ದಾಗ ತೆಂಗಿನಕಾಯಿ ಹೊಡೆದಿದ್ರಿ. ಅದು ಇನ್ನೊಂದು ಬ್ರಿಡ್ಜ್ ಒಟ್ಟು ಮುಗಿಬಾತ್ರಿ. ಮತ್ತು 3 ಕಾಂಟ್ರಾಕ್ಟರ್ ಮುಗಿದ್ರಿ. ಅದಕ್ಕೆ ಖರೆ ಅದ್ರ ಸಲಿಗೆ ಅದು ಒಟ್ಟು ಪೆಂಡಿಂಗ್ ಬೀಳ್ಕೊತ ಬಂದಿದೆ. ಅದನ್ನ ಅವ್ರಿಗೆ ಮ್ಯಾಗ ತಗ ತಿಳಿಸಿದ್ರು. ಈಗ ನಮಗೆ ತಿಳಿದ ಪ್ರಕಾರ ಅಂದ್ರೆ ಯಾವ್ದ್ರ ಸಲಿಗೆ ಅಂದ್ರೆ ಅವ್ರು ಏನಂತಾರೆ ಒಟ್ಟು ಅಂದ್ರೆ ಕಾಂಟ್ರಾಕ್ಟರ್ ಬಿಲ್ಗಳು ಹೊಂಟವಲ್ಲು ರೀ. ಮತ್ತು ಇವ್ರು ಅಲ್ಲಿ ರೈತರದ್ರಿ ಬಿಲ್ಗಳು ಅಂದ್ರೆ ಅಡವಿ ಅಂತ ತೊಗೊಂಡ್ರಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೀ. ಮತ್ತು ಅವ್ರ ಹತ್ರದ್ದು ಒಟ್ಟು ಪೇಮೆಂಟ್ ಅವ್ರು ಮಾಡಿಲ್ರಿ. ಅಲ್ಲಿ ರೈತರು 2012ದಿಂದ ರೀ ಅವ್ರು ಅಡವಿನ ಕಬ್ಜಾ ತೊಗೊಂಡ್ರಿ. ಮತ್ತು ಅವರು ಅಮೌಂಟನ್ನು ಕೊಟ್ಟಿಲ್ರಿ. ಹಾಂ ಕೋರ್ಟ್ಗೆ ಏನು ಹೋಗಿಲ್ರಿ. ಯಾವಾಗ ಕೇಳಿದಾಗ ಹಿಂದೆ ಕೊಡ್ತಾರೋ ನಾಳೆ ಕೊಡ್ತಾ ಅಂದ್ರಿ. ಮತ್ತು ವಾರಸ ಸಲಿಗೆ ಅಂತ ಹೇಳ್ರಿ. ಅವ್ರು ವಾರಸನು ಮಾಡ್ಕೊಂತಂದು ಕೊಟ್ರೆ ರೈತರು ಕೊಟ್ಟರು ಅವ್ರೇನು ಹತ್ರ ಇದು ಅಮೌಂಟನ್ನು ಕೊಟ್ಟಿಲ್ರಿ. ಹಿಂಗೆ ರೈತರ ಮ್ಯಾಗೂ ಅನ್ಯಾಯ ಮಾಡ್ಯಾರ ರೀ. ಮತ್ತು ಯಾವಾಗ ಇಲೆಕ್ಷನ್ ಬರ್ತಾರೆ ಅವಾಗ ಅಷ್ಟೇ ನಮ್ಮ ಎಂ ಪಿ ಅವ್ರು ಬರ್ತಾರೆ ರೀ. ಬ್ರಿಡ್ಜ್ ದಂಡೆಗೆ ಬಂದು ಶೂಟಿಂಗ್ ಮಾಡ್ಕೊಂಡು ಚಾಲು ಐತೆ ಏನಂತಾರೆ. ಒಟ್ಟು ಯಾನು ಒಟ್ಟಲ್ಲಿ ಕೆಲಸ ಅಲ್ರಿ. 3 ಕಾಂಟ್ರಾಕ್ಟರ್ ಮುಗಿದ್ರಿ. ಅಲ್ಲಿ 3 ಕಾಂಟ್ರಾಕ್ಟರ್ ಕೇಳ್ರಿ ಯಾವಾಗ ಆದಾಗ ಒಟ್ಟಿಗೆ ಅದ್ರ ಸಲಿಗೆ ಈ ಬ್ಯಾಸಿಗೆ ಬಂದ ಪೇಟಿಗೆ ನೀರು ಕಮ್ಮಿ ಆದ ಪೇಟಿಗೆ ಅವ್ರು ಮಾಡ್ತೇವೆ ಅಂತಾರೆ. ಖರೆ ಮತ್ತು ಏನು ಮಾಡಂಗಿಲ್ಲ ಎಲ್ಲ ಒಟ್ಟು ಪೆಂಡಿಂಗ್ ಬೀಳ್ಕೊತ ಬೈತ್ರಿ. ಅದು ಎಷ್ಟು ಮಟ್ಟಿಗೆ ಪ್ರತಿಭಟನೆ ಮಾಡಿದ್ರಿ ನೀವು? ಈಗ ನಾವು ಒಟ್ಟು ಎಲ್ಲ ನೀವು ಬಂದಾಗ ನಾವು ಲೀಡರ್ಗಳು ಮಾಡಬೇಕು. ನೀವು ಮಾಡೋದಿಲ್ಲ. ನಾವು ನಮ್ಮ ಲೀಡರ್ಗಳು ನಾವು ಮ್ಯಾಗ ತಾಕಿದ್ ಮಾಡೋರು ಒಂದು ಮಂತ್ರಿಗೆ ನಾವು ಪತ್ರಕರ್ತ ಇದು ತೊಗೊಂಡು ಅಲ್ಲೂ ಹೇಳಿದ್ವಿ ರೀ. ಯಾವಾಗ ನಮ್ದು ಕಲ್ಲೋಳು ಬ್ರಿಡ್ಜ್ಗೆ ಅವ್ರ ಇದು ಮಾಡಿರಿ ಮೊನ್ನೆ ಅಂದ್ರೆ ಯಾವಾಗ ಇಲೆಕ್ಷನ್ ಬಂದಾಗ ಅಲ್ಲಿ ತೆಂಗಿನಕಾಯಿ ಹೊಡೆದವ್ರು ಏನು ಇದು ಮಾಡಿರಿ. ಅವು ನಮ್ದು ಇದೇನು ಕಟ್ಟಿಕತ್ರಿ ನೋಡ್ರಿ ಮಾದ್ರಿಂದ ಅದ್ರದ್ದು ನಾವು ಇಲ್ಲಿ ಕಟ್ಟತ್ತ ಅನ್ಕೋತಿದ್ರು ಕಲ್ಲೋಗ್ರಿ. ಅಲ್ಲಿ ಒಂದೊಂದು ಬ್ರಿಡ್ಜ್ ಮತ್ತು ಇದು ಅಲ್ಲಿ ಕೊಡೋನು ಅಲ್ಲಿ ಮಾಡೋನು ಅಂದ್ರೆ ಒಟ್ಟು ಅಮೌಂಟ್ ಒಂದು ದಂಡಿಗೆ ಯಾವುದಿಲ್ಲ ರೀ. ಒಟ್ಟು ಪೆಂಡಿಂಗ್ ಅರ್ಧ ಕಾಯ್ದ್ರಿ. ಇಲೆಕ್ಷನ್ ಬದುಕೇಟ್ ಬಂದು ಹೋಗೋದ ಇದಿಷ್ಟೇ ಇದೆ ರೀ. ಅಂದ್ರೆ ಒಟ್ಟಾರೆ ಬ್ರಿಡ್ಜ್ ಏನೇನು ನಿಮ್ಗೆ ನುಕ್ಸಾನ ಆಗದ? ಈಗ ನಮ್ಗೆ ಅವ್ರಿಗೆ ರೊಕ್ಕ ಕೊಟ್ಟಿಲ್ಲ. ಅವ್ರಿಗೆ ರೈತರಿಗೆ ಅದ್ರ ರೊಕ್ಕ ಕೊಟ್ಟಿಲ್ಲ ರೀ. ಎಷ್ಟು ಎಕರೆ ಹೋಗಿತಿ? ಅಲ್ಲಿ ಒಂದು 3 ಎಕರೆ ಹೋಗಿದ್ರಿ. ಅದು ರೈತರು 3 ಎಕರೆ ಒಟ್ಟು ಅಮೌಂಟನ್ನು ಒಟ್ಟು ಏನೂ ಕೊಟ್ಟಿಲ್ಲ ರೀ. ಅವ್ರು 3 ಎಕರೆದಲ್ಲಿ ಬೆಳೆನೂ ಇಲ್ರಿ. ಒಟ್ಟು ಅವ್ರು ಕಬ್ಜಾ ತೊಗೊಂಡಾರ. ರೈತರಿಗೆ ಏನಿಲ್ಲ ರೀ. ಈಗ 2012ದಿಂದ ರೀ ಆ ರೈತರಿಗೆ ಬಿಕ್ಕಿ ಬೇಡುಪಾಯಿ ಬಂದ್ರಿ. ಈಗ ಅಂದ್ರೆ ಇಷ್ಟು ಪ್ರಾಬ್ಲಮ್ದಾಗಿದ್ದಾರೆ ಈಗ ಅವ್ರು. ಮತ್ತು ಒಟ್ಟು ಕೇಳಿದಾಗ ನಾನು ಅವ್ರು ಕೊಡ್ತಾವೆ ಸರ್ವೆ ಇದು ಮಾಡಿರಿ ಹತ್ರದ ಏನ್ರಿ. ವಾರಸನ ರೈತರು ಮಾಡಿ ತಂದು ಕೊಟ್ರೆ ಅಂದ್ರೂ ಅಮೌಂಟ್ ಕೊಡ್ತಾ ಇರಲಿಲ್ಲ. ಮತ್ತು ಕಾಂಟ್ರಾಕ್ಟರ್ಗಳು 3 ಮಂದಿ ಅದ್ರಿ. ಏನು ಕಮಿಷನ್ ಪ್ರಾಬ್ಲಮ್ ಇತ್ತು ಏನಿತ್ತು ಏನು ಗೊತ್ತಿಲ್ಲ. ಒಟ್ಟು ಪೆಂಡಿಂಗ್ ಬೆಳ್ಕೊತ ಬರ್ಕತ್ತದ ರೀ. ಹಾಂ ಅಂತರಿಕ ಸಮಸ್ಯೆ ಏನಿದೆ ನಮ್ಗೆ ಗೊತ್ತಾಗ್ಬತ್ರಿ. ಒಟ್ಟು ಅದ್ರ ರಿಯಾಲಿಟಿ ಗೊತ್ತಾಗಿಲ್ಲ. ಹಾಂ ರಿಯಾಲಿಟಿ ಏನು ಗೊತ್ತಾಗ್ಬತ್ರಿ. ಕಾಂಟ್ರಾಕ್ಟರ್ ಬಂದು ಯಾಕೆ ಮಾಡ್ತಾರೆ ಅವ್ರು? ಒಬ್ಬ ಹಿಡ್ದವ್ರಿ ಒಂದು ವರ್ಷ ಮುಗಿಬೇಕು. ಒಂದು ಈಗ ದೊಡ್ಡ ಕಾಂಟ್ರಾಕ್ಟರ್ ಇದಾರೆ ಆ ಲೆವೆಲ್ದವ್ರಿ. ಖರೆ ಅವ್ರ ಲೆವೆಲ್ದವ್ರು ಇದ್ರೂ 3 ಕಾಂಟ್ರಾಕ್ಟರ್ ಯಾಕೆ ಚೇಂಜ್ ಆಗ್ತಾರೆ ರೀ? ಅಂದ್ರೆ ಪ್ರಾಬ್ಲಮ್ ಏನಿದೆ ರೀ ಅದ್ರೊಳಗಿಂದ? ಅಂದ್ರೆ ಒಳಗಿಂದ ಕಮಿಷನ್ ಏನಿದೆ ಅಂದ್ರೆ ಯಾವ್ದ್ರ ಸಲುವಾಗಿ ಆಗಂಗಿಲ್ಲ ರೀ. ಅದು ಎಲ್ಲ ಮಟೀರಿಯಲ್ ಬಂದಿದ್ದು ಅಮೌಂಟನ್ನು ಖರೆ ಆಗಂಗಿಲ್ಲ ಯಾಕ್ರಿ. ಆದರೂ ಸಹಿತ ನಮಗೆ ಬಂದ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನವ್ರು ಏನು ಹೇಳಿದಾರೆ ಅಂದ್ರೆ ಇದನ್ನ ಕೇಳಿದ್ರು ಅವ್ರಿಗೆ. ಈಗ ನೀವು ಬಿಜೆಪಿ ಅವರು ಅದನ್ನು ದೊಡ್ಡದು ಮಾಡೋದ್ರಿ, ಮೊದಲು ಯಾಕೆ ಮಾಡಲಿಲ್ಲ? ಈ ಚುನಾವಣೆಯಲ್ಲಿ ದೊಡ್ಡ ವಿಷಯ ಮಾಡ್ಲಿಕ್ಕೆ ಈಗ ನೋಡ್ರಿ 30 ವರ್ಷ 30 ವರ್ಷ ಐತ್ರಿ. ನಮ್ದು ಸತ್ತದ್ದು ಏನಿಲ್ಲ ರೀ. ಎಮ್ ಎಲ್ ಎ ಇಲ್ಲ ಎಂ ಪಿನೂ ಇಲ್ರಿ. ಒಂದು ನಮ್ಮ ಎಂ ಪಿ ಇದ್ದಾಗ ಅವ್ರದ್ದು ಇದಿಲ್ರಿ. ಮತ್ತು ಇವ್ರು ಎಮ್ ಎಲ್ ಎ ಲೋಕಲ್ ಇದ್ದ ಆಳಿಗೆ ನಾನು ತೆಂಗಿನಕಾಯಿ ಹೊಡೆದಾರ್ರಿ. ಆಳಿಗಿಂದ ಇವ್ರದ್ದು ಕೆಲಸ ರೀ. ಹಿಂಗಂದ್ರೆ ಎಲ್ಲ ಇಂಥವು ರೀ. ಇದು ಇಲೆಕ್ಷನ್ ಬತ್ತೇನ್ರಿ ಒಟ್ಟು ಇವು ಪೈಲದು ತೆಂಗಿನಕಾಯಿ ಹೊಡೆದು ನೀವು ರೋಡ್ಗಳು ಸ್ಟಾರ್ಟ್ ಮಾಡಿದ್ರಿ. ಅದು ಒಂದು ದಿವ್ಸನಾಗ 6 ಕಿಲೋಮೀಟರ್ ಮಾಡ್ಯಾರ. ಈಗ ನಮ್ಮ ಊರಾಗ ಈಗ ಸದ್ಯ ರೀ ಈಗ ನಮ್ಮಲ್ಲಿ ತೋಟಗಳು ಮಾಡಿದಾರೆ. ಅದು ಈಗ ಅದು ಕಿತ್ತಕವಿ ಚಾಲು ಐತ್ರಿ. ಅದು ಒಟ್ಟು ಮಂದಿಗೆ ತೋರಿಸೋಲಿ ಮಂದಿ ಒಟ್ಟು ಬುಲ್ತಾಪ್ ಮಾಡಿದ್ರಿ. ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಅಂದ್ರೆ ಕ್ವಾಲಿಟಿ ಕೆಲಸದ್ದು ಏನೇ ಇಲ್ಲ ರೀ. ಈಗ ಏನು ನಿಪ್ಪಾಣಿ ಭಾಗದಾಗ ರೀ ಏನ್ರಿ ಶಶಿಕಲಾ ಜೊಲ್ಲೆ ಏನು ಕೆಲಸ ಮಾಡ್ಯಾರ 5 ವರ್ಷ ರೀ. ಅದು ಇನ್ನೂ ಹೆಂಗಿದೆ ಹಂಗೆ ಇದೆ ರೀ. ಇಲ್ಲಿ 5 ವರ್ಷನಾಗ 10 ಕಿಪಿ ಮಾಡ್ಕೊತಾರೆ ರೀ. ಅಂದ್ರೂ ಅದು ಕೊಟ್ಟು ಕ್ವಾಲಿಟಿ ಕೆಲಸ ಇಲ್ಲ. ಒಟ್ಟು ಪೇಮೆಂಟ್ ತಗೋದ್ರಿ ಇದು ಮಾಡೋದ
ಮತ್ತು ಒಮ್ಮೆ ಈ ಕಡೆ ಯಡೂರದಿಂದ ಚಂದ್ರದಿಂದ ಯಡೂರು ಇದೇ ಪೇಮೆಂಟ್, ಬೇರೆ ಯಾನೇ ಇಲ್ರಿ ಅದಕ್ಕೆ. ನೀವು BJP ಅವ್ರು ಅಂತ ಹೇಳ್ತಿರೋ ಇದು ಸತ್ಯ ಐತಿ? ಇದು ಸತ್ಯ ಐತ್ರಿ. ಇಲ್ಲ ಇಲ್ರಿ, ಇದನ್ನ ಇವ್ರು ಬಂದು ಸರ್ವೆ ಮಾಡ್ರಿ, ಇಲ್ಲಿ ಸರ್ವೆ ಮಾಡ್ರಿ ಅನ್ನೋನ ಎಷ್ಟು ವಿರೋಧ ಆಗಕ್ಕೆ ಕಾರಣ ಇವ್ರು ಹೇಳ್ತಾರೆ. ಈ ಬರೋ ಚುನಾವಣೆಯಲ್ಲಿ ಈಗ ಅವ್ರು ಇಷ್ಟು ಹೇಳ್ತಾರೆ, ನಾವು ಇಷ್ಟು ಅಭಿವೃದ್ಧಿ ಮಾಡಿದವ ಅಂತಾರೇನ್ರಿ, ಖರೆ ಕ್ವಾಲಿಟಿ ಅಭಿವೃದ್ಧಿಯಲ್ಲಿ ಐತ್ರಿ. ನಾವ್ರು ಏನದ ಇವ್ರು ಇಷ್ಟು ಆದ್ರೆ ನಾವ್ರು ಅದಕ್ಕೆ ಅಪೋಸ್ ಮಾಡ್ತಿದ್ದು ರೀ. ಇಂದು ಪ್ರಕಾಶ್ ಹುಕ್ಕೇರಿಗೆ ನಾವ್ರು ಅದಕ್ಕೆ ಅಪೋಸ್ ಮಾಡ್ತಿದ್ದು ರೀ. ಇಷ್ಟು ಕ್ವಾಲಿಟಿ ಈಗ 30 ವರ್ಷ ಐತೆ ಅವ್ರ ಕಡೆ ಸತ್ತೈತ್ರಿ. ಏನ್ರಿ 5 ವರ್ಷನಾಗ ಶಶಿಕಲಾ ಜೊಲ್ಲೆ ಏನು ಮಾಡಿರಿ ಏನ್ರಿ? ಆ ಥರದ್ದು ಇವ್ರು 10 ಪೈಸೆನೂ ಇವ್ರು ಕ್ವಾಲಿಟಿ ಕೆಲಸ ಇಲ್ರಿ. ಕೆಲಸ ನಮ್ಮಲ್ಲಿ ಉಳಿಲಾಗ್ತಿದ್ರು ರೀ. ಈಗ ಮತ್ತೆ ಕೇಳಿದಾಗ ಮತ್ತೆ ರೋಡ್ ಮಾಡ್ಕೋದವು, ಗಟ್ರಿ ಮಾಡ್ಕೋದು, ಇದು ಕಾಯಮ ಚಾಲು ಐತ್ರಿ ಅವ್ರು. ಖರೆ ಕ್ವಾಲಿಟಿ ಕೆಲಸ ಇಲ್ಲದಕ್ಕೆ ಇವ್ರು ಕ್ವಾಲಿಟಿ ಇವ್ರದ್ದು ಒಂದು ದೊಡ್ಡ ಬಿಸ್ನೆಸ್ ಆಗಿತ್ರಿ. ಅದು ಒಟ್ಟು ತೊಗೊಂಡು ಬರೋದ್ರಿ, ಮತ್ತು ದೊಡ್ಡ ಬಿಸ್ನೆಸ್ ಮಾಡ್ಕೊಂಡು ಒಟ್ಟು ಮಾಡೋದ ಮತ್ತು ನೀವು ಇಷ್ಟ ಐತ್ರಿ. ಜನ ಇಸ್ರೆ ಎಲ್ಲ ಜನಕ್ಕೆ ಈಗ ಈ ಥರದ ಅಭ್ಯಾಸ ಆಗಿದೆ ರೀ. ಈ ಥರದ್ದು ಏನಿಲ್ಲ ರೀ. ಇವ್ರು ಒಟ್ಟು ಇಲೆಕ್ಷನ್ ಬದುಕಿ ಎಷ್ಟು ಮಾಡೋದ್ರಿ. ನಾವು ಅದು ಮಾಡಿದ್ವಿ. ಮೊನ್ನೆ ನಿಮ್ಗೊಂದು ಸಾದಾ ಒಂದು ಹೇಳ್ತೇನೆ ರೀ, ಮೋದಿ ಅವ್ರದ್ದು ರೀ ಗ್ಯಾಸ್ದು ಇದಕ್ಕೆ ಕೊಟ್ರಿ ಅವ್ರು ಏನ್ರಿ. ಅವ್ರದ್ದು ಇಲ್ಲಿ MLA ಅವ್ರಿದಾರ ಅನ್ನೋಣ ರೀ. ಇಲ್ಲಿ ಅವು ನಮ್ಮ ಇದ್ರು ಗ್ಯಾಸ್ಗಳು ಏನು ಊರಾಗ ಕೊಟ್ಟು ನೋಡ್ರಿ, ಒಂದು ಸಣ್ಣದು ಬಾಕ್ಸ್ ಇದು ತಯಾರು ಮಾಡಿರಿ ಅವ್ರು ಪಾಕೆಟ್ ರೀ. ಅದ್ರೊಳಗೆ ಪಾಕೆಟ್ದಾಗ ರೀ MP ಅವ್ರದ್ದು ರೀ ಮತ್ತು MLA ಅವ್ರದ ಎರಡು ಚಿತ್ರ ಹಾಕಿ ಅದ್ರೊಳಗೆ ಹಾಕಿ ಮಂದಿಗೆ ಅಂದ್ರೆ ಎಷ್ಟು ಮಂದಿಗೆ ಬುಲ್ತಾಪ್ ಮಾಡ್ಕೊತಾರೆ ರೀ ಅವ್ರು. ಒಟ್ಟು ಸೊಸೈಟಿ ಸಂಘಗಳಿಗೆ ಇಲೆಕ್ಷನ್ ಬದುಕಿ ಅವ್ರನ್ನ ಕರೆಯೋದ್ರಿ. ಅಷ್ಟು ಒಂದು 1000-2000 ಕೊಡೋದ ಇಷ್ಟೇ. ಖರೆ ಯಾವ್ದು ಒಂದು ಸೊಸೈಟಿ ಸಂಘ ರೀ ಒಂದು ಕೆಲಸ ಮಾಡಿ ಕೊಟ್ಟಿಲ್ಲ ರೀ. ಅವ್ರ ಸ್ವಂತ ಬಿಸ್ನೆಸ್ ಮ್ಯಾಗ ಸ್ವಂತ ತಾಕತ್ ಮ್ಯಾಗ ಇದು ಇಂಥದ್ದು ಯಾವ್ದು ಒಂದು ಅವ್ರು ಇದು ಮಾಡಿಲ್ಲ ರೀ. ಅದಕ್ಕೆ ಒಟ್ಟು ಮಂದಿಗೆ ರೀ ಕಟಾಯಿಸ್ಯಾರ ರೀ ಅವೆಲ್ಲ. ಪ್ಲಸ್ ಪಾಯಿಂಟ್ ಏನು ನಿಮ್ಗೆ? ಈಗ ಪ್ಲಸ್ ಪಾಯಿಂಟ್ ಅಂದ್ರೆ ಎಲ್ಲರ ಮಂದಿಗೆ ರೀ. BJP ಪ್ಲಸ್ ಪಾಯಿಂಟ್ ಏನು? BJP ಪಾಯಿಂಟ್ ಅಂದ್ರೆ ನಮ್ಗೆ ಇದಾರೆ ಈಗ ರೈತ ಈಗ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಾಗಬೇಕು ರೀ. ಈಗ ಏನ್ರಿ ಮತ್ತು ಈಗ ಮೋದಿ ಸ್ಕೀಮ್ ಇದ್ದು ಇವ್ರು ಇಂಥದ್ದು ಮಾಡ್ಕೊತಾರೆ ಮಂದಿ ಅವ್ರಿಗೆ ಗೊತ್ತಾಗಿತ್ತು ರೀ ಈಗೆಲ್ಲ. ಹಾಗಾದ್ರೆ ಪ್ರಕಾಶ್ ಹುಕ್ಕೇರಿ ಅಭಿವೃದ್ಧಿ ಕೆಲಸ ಒಂದು ಕಡೆ, ಮೋದಿ ಹವಾ ಒಂದು ಕಡೆ. ಇದು ಮೋದಿ ಹವಾ ಅಂತ ನಿಮ್ಗೆ ಒಂದು ಹೇಳೇನ್ರಿ. ಮೋದಿ ಹವಾ ಅಂತ ಇದು ನಿಮ್ಗೆ ಒಂದು ಹೇಳ್ತೇನೆ ರೀ. ಗ್ರಾಮ ಪಂಚಾಯತ್ ಇಲೆಕ್ಷನ್ ಬೇರೆ ರೀ, TP ಬೇರೆ, ZP ಬೇರೆ, MLA ಬೇರೆ. ಇದು ನಿಮ್ಮ ಕರ್ನಾಟಕದಾಗ ಬರುತ್ತೆ ಅಷ್ಟೇ ರೀ. ಇದು ಏನು ಇಲೆಕ್ಷನ್ ಐತ್ರಿ, ಇಡೀ ನಮ್ಮ ಭಾರತ ದೇಶದ ಇಲೆಕ್ಷನ್. ಮತ್ತು ಭಾರತ ದೇಶಕ್ಕೆ ಬೇಕಾದ್ರೆ ಮೋದಿ ಒಬ್ಬರು ಬೇಕು ರೀ. ಮತ್ತು ಮೋದಿ ಶಿವ ಇನ್ನು ಪರ್ಯಾಯ ಇಲ್ಲ ರೀ. ಕಾಂಗ್ರೆಸ್ ಕಡೆ ಅದು ನಡೆಸೋದು ಅವ್ರಿಗೆ ಶಕ್ಯ ಇಲ್ರಿ. ಇಲ್ಲರಿ 10 ವರ್ಷದಿಂದ ಮುಂದೆ ಅವ್ರದ್ದು ಕಾಂಗ್ರೆಸ್ ಕಡೆ ಹೋಯ್ತು 10 ವರ್ಷ ಇದ್ರೆ ಆದಪೇಟಿಗೆ ಪಾಕಿಸ್ತಾನದವ್ರು ಬಂದು ನಮ್ಮಲ್ಲಿ ರಾಜಿ ಮಾಡ್ತಾರೆ ರೀ. ಅಂದ್ರೆ ಇಷ್ಟು ಇದೈತ್ರಿ ವಾತಾವರಣ. ಇದು ನೀವು ನಿರ್ಮಾಣ ಮಾಡಿದ್ರಿ? ಇಲ್ಲ ಮೋದಿ ಈಗ ಅವ್ರು ಎಲ್ಲರಿಗೂ ಪಟಾಯಿಸಿದ್ರಿ. ಈಗ ಆರ್ಮಿ ಅವ್ರಿಗೆ ರೀ ಇದು 100% ರೀ, 100% ಹೋದ್. ಮತ್ತು ಇವ್ರು ಯಾರು ಮೋದಿಯಿಂದ ಇದು ಏನು ಐತ್ರಿ ಯುವಕರು ಏನು ಹೇಳ್ತಾರೆ? ಯುವಕ ನಿಮ್ಗೆ ಹೇಳೇನ್ರಿ 18 ವರ್ಷ ಮುಂದೆ ಮೋದಿ ಶೋ ಇಲ್ರಿ. ಹ್ಞೂ ರೀ, ಎಲ್ಲ ಹೆಂಗೆ ಹುಡುಗರು ಎಲ್ಲರೂ ಮೋದಿ ರೀ. ಮತ್ತು ಅವ್ರ ಕಡೆ ನಾವು ಈಗ ಸ್ವಂತ ನಾವು ನೋಡ್ಕತ್ತವ್ರಿ. ನಮ್ಮ ಕಡೆ ಹೆಂಗೆ ಹುಡುಗರು ಎಷ್ಟು ಬರ್ಕತ್ತವ್ರಿ. ಮತ್ತು ಅವ್ರ ಕಡೆ ಹಳ್ಳಿ ಮಂದಿ ಏನು ಐತಿ ನೋಡ್ರಿ, ಅವ್ರ ಲೀಡರ್ಗಳು ಅಷ್ಟು ತಿರ್ಗಾಡ್ಕತ್ತಾರೆ. ಹೆಂಗೆ ಹುಡುಗರು ಒಂದೂ ಇಲ್ರಿ ಅವ್ರ ಕಡೆ. ಅಂದ್ರೆ ಮೋದಿಯಿಂದ ಈಗ ವಾತಾವರಣ ಏನು ಐತ್ರಿ, ಮೋದಿಯಿಂದ ಎಲ್ಲರಿಗೂ ಪಟಾಸ್ಕೈತಿ. ಎಜುಕೇಷನ್ ಎಲ್ಲ ಸಮಾಜದ ಬೆಂಬಲ ಇದೆಯಾ? ಇದೆ ರೀ. ಎಲ್ಲ 100% ಆಗದೆ ರೀ. ಅವ್ರು ಹೇಳಬೇಕು ಬಹುಶಃ ನಾ ಅಂತಾನೆ, ನೀವು JDS ಅವ್ರು ಇರಬೇಕು, ನೀವು BJP ಇದ್ದೀರಿ ಮಾತು ಬೇರೆ. ಆದರೆ ಇನ್ನೂ ಪೋಸ್ಟ್ ಸಿಕ್ಕ ಹೆಂಗೆ ಹೋಗಿಲ್ಲಲ್ಲ, JDS ಸಿಕ್ಕ ಹೋಗೈತೇನೆ ಐತಿ. ಎಲ್ಲರ 10-12 ವರ್ಷ ಐತೆ ಅವ್ರು BJP ಇದ್ದವ್ರು. BJP ಮಂತನ್ನ ಮತ್ತು ಪ್ರಭಾಕರ್ ಸೌಕಾರ ಜೊಲ್ಲೆ ವೈನಿ ಇವ್ರ ನೇತೃತ್ವದಾಗ ಅವ್ರು ಚಂದ್ರ ಊರಾಗ 15 ವರ್ಷ ಐತಿ. ಈಗ ಪಂಚಾಯತಿ ಮೆಂಬರ್ ಆಗಿ ಚೇರ್ಮನ್ ಆಗಿ ಅವರ BJP ಕೆಲಸ ಮಾಡ್ಕೊತಿದ್ದವು. ಜನ ಪ್ರಚಾರ ಮಾಡೋದ್ನಾಗ ಜನ ಏನು ಹೇಳಿಕತ್ತಾರು? ಪ್ರಚಾರ ಹೋಗಿದ್ದಾರೆ ಪರಿಚಯ ಪೂರ್ಣಕ್ಕೆ ಚಂದೂರು ಊರ ಚಂದೂರು ಟೇಕ ಪೂರ್ತಿ ಮನೆಗೆ ಹೋಗಿ ಇಲ್ಲಿ ಪ್ರಚಾರ ಮಾಡಿದೆವು. BJPದ ವಾತಾವರಣ ಏಕ ನಂಬರ್ ಇದಾಗ. ಏನು ಹೇಳಿದ್ರು ಜನ? ಮಹಿಳೆಯರು ಏನು ಹೇಳಿದ್ರು? ಮಹಿಳೆಯರು ಇಲ್ಲ ಸಂಘದವ್ರು ಬೇರೆ ದುಡ್ಡಿಲ್ಲ. ಈಗ ಜನ ಇತ್ತು ಒಂದ್ಸಲ ಇರಬೇಕು ಎಲ್ರಿ ಇರಬೇಕು. 2 ದಿವಸನಾಗ ಇರ್ತಿದ್ವಿ ಇಲೆಕ್ಷನ್ಕಿಂತ. ಕಾಂಗ್ರೆಸ್ ಅದ ಆಟ. ಆದ್ರೆ ನಮ್ಮ BJP ಅವ್ರ ರೊಕ್ಕ ಕೊಡದ ಏನಿಲ್ಲ. ಪರಂತು ಏನೈತಿ ಯುವಕರ ಹೆಣ್ಮಕ್ಕಳ ಮತ್ತು ಎಲ್ಲರೂ ಸಮಾಜದವರ ಈಗ BJP ಪೂರ್ಣ ಸಪೋರ್ಟ್ ಇದ್ದಾರೆ. ಇಲ್ಲಿ ರೈತರು ಏನು ಹೇಳಿಕತ್ತಾರು? ರೈತರು ಲೋಕಲ್ ರೈತರು ಅಂದ್ರೆ ಏನಾಗೈತ್ರಿ ಈಗ ಐತಿ ಹಾಗಿದೆ. BJP ಪೂರ್ಣಕ್ಕಿದಾರು. ಮತ್ತು ಪಂತಪ್ರಧಾನ ಸನ್ಮಾನ ಯೋಜನೆ ಅಂತ ತೆಗ್ದರು ಮೋದಿ ಪಂತಪ್ರಧಾನ. ಅದು ಸಾಕಟ್ಲಿಕ್ಕೆ ಚಂದೂರು ಊರ ಮೇಲೆ ಪೂರ್ಣಕ್ಕೆ ಪರಿಣಾಮ ಬೀರಿತಿ. 2 ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ ಅವ್ರು. ಅಂತ ಪೂರ್ಣ ಇಲ್ಕ ಚಂದೂರು ಊರಿಗೆ ಥೋಡೆ ಮಂದಿಗೆ ರೈತರಿಗೆ ತಂದು ಬಿಟ್ಟಿದವ್ರಿ, ಜಮಾ ಆಗಿದವ್ರಿ. ಆದರೂ ಸಹಿತ ನೀವು ತಪ್ಪು ತಿಳ್ಬೋದು, ಏನೋ ತಿಳ್ಕೊರಿ. ರೈತರಿಗೆ ಒಂದು ಏನಾಗಿತ್ತಂದ್ರೆ, ಈಗ ನಿಮ್ಮಲ್ಲಿ ಸೌರ ಜೋಳ ಆಗೈತಿ, ಸರಿಯಾಗಿ ದರ ಬರಲ್ಲ, ಪೆಟ್ರೋಲ್ ಕಪ್ ಸರಿಯಾಗಿ ಒಯ್ಯೋದಿಲ್ಲ, ಹಿಂಗೆ ಏನೋ ಸಮಸ್ಯೆಗೆ ರೈತ ಸಾಲಗೀಡಾಗಿದ್ದಾನೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಸಾಲ, ಈ ಸೊಸೈಟಿ ಸಾಲ ಸುಟ್ಟೋದು ಒಂದು 2 ಲಕ್ಷ JDS ಕಾಂಗ್ರೆಸ್ ಮಾಡಿರ್ಬೇಕು, ಸೊಸೈಟಿ ಜಮಾ ಆಗಿರ್ಬೇಕು, ಅದು ನೀವು ಒಪ್ಕೊಳ್ಬೇಕು, ಯಾಕಂದ್ರೆ ನಿಮ್ಮದು ಸೊಸೈಟಿ. ಆದರೆ ನ್ಯಾಷನಲೈಸ್ ಬ್ಯಾಂಕ್, ರಾಷ್ಟ್ರೀಕರಣ ಬ್ಯಾಂಕ್ ಅದು ಸಾಲ ಸುಟ್ಟು ಮನಮೋಹನ್ ಸಿಂಗ್ ಮಾಡಿದ. ಆ ಪ್ರಕಾರ ಮೋದಿನೂ ಸೂಟ್ ಮಾಡ್ಬೇಕಂತ ಅನಿಸ್ತಿರ್ಬೇಕು. ಮೋದಿ ಅಂದರೆ ಲಾಂಗ್ ಫಾರ್ಮ್ ರೈತರ ಬದ್ದಲ್ ಒಂದು ಸ್ಕೀಮ್ಗಳಿದಾವ್ರಿ. ಅವರು ಸ್ಕೀಮ್ ಬೇರೆ ಸ್ಕೀಮ್ ಅಳಸಿ ಆಗ್ತಾರೋ. ಮತ್ತು ಲಾಂಗ್ ಫಾರ್ಮ್ ಅವ್ರಿಗೆ ರೈತರಿಗೆ ಅದ್ರಕ್ಕೆ ಲಾಭ ಆಗಬೇಕು. ಹಿಂಗೆ ಸ್ಕೀಮ್ಗಳಿದಾವೆ.
ಕರೆಕ್ಟ್. ಅದ್ರ ಸಂಬಂಧ ಮೋದಿ ಎಲ್ಲ ಕಡೆ ಹವಾ ಐತಿ. ಮೋದಿ ಬದ್ದಲ್ ಬೇರೆ ದೃಷ್ಟಿಯಿಂದ ಮಂದಿ ಅವ್ರನ್ನ ಉದ್ಧಾರ ಮಾಡೋದಿತ್ತು. ಸಾಲ ಮನ್ನಾನ ಇದು ಉದ್ಧಾರ ಅಲ್ಲ, ಲಾಂಗ್ ಫಾರ್ಮ್ ಉದ್ಧಾರ ಅಲ್ಲ. ಲಾಂಗ್ ಫಾರ್ಮ್ ರೈತರಿಗಿಲ್ಲಕ ಈಗ ಒಂದು ಉದಾಹರಣೆಗೆ 2022 ದುಪ್ಪಟ್ಟು ಸಾಲ ಇದಾಗಬೇಕು. ಏನಾಗಬೇಕು, ನಮ್ಮ ಕೃಷಿ ಇದಾಗಬೇಕು, ಬಜೆಟ್ ಆಗಬೇಕು. ಕೃಷಿ ಬಜೆಟ್ ಯಾವ ರೀತಿ ಆಗಬೇಕಂತೀರಿ ನೀವು? ಕೃಷಿ ಬಜೆಟ್ ನೀರಾವರಿ ಆಗಬೇಕು, ಹನಿ ನೀರಾವರಿ ಆಗಬೇಕು, ಮಿಷನ್ ಆಗಬೇಕು, ರೈತರೆಲ್ಲಕ್ಕೆ ನದಿ ಜೋಡಣೆ ಆಗಬೇಕು. ಈ ರೈತರಿಗಾಗಿದೆ ಯೋಗ್ಯ ಅಂತಂದು ಕೆಲಸಗಳನ್ನ ಮೋದಿಯವರು ಮಾಡ್ತಾರೆ. ಭಾಗದಾಗ ಸವಳ ಜವಳ ಸಮಸ್ಯೆ ಎಷ್ಟರ ಮಟ್ಟಿಗೆ ನಮ್ಮ ಚಂದೂರು ಊರಾಗ ಸವಳ ಜವಳ ಇಲ್ಲ ರೀ. ಒಂದಿಲ್ಲ ಒಟ್ಟು ಭಾಗದಾಗ ಇರಬೇಕು ಸರ್. ಚಂದೂರು ಪೂರ್ತಿ ಮಾತಾಡಿದ್ರೆ ಸವಳ ಜವಳ ಇಲ್ಲ. ನಮ್ಮಲ್ಲಿ ಏನಾಗಿತ್ತು ಅದ ಎಡ್ರದಾಗ ಭೀ ಸವಳ ಜವಳ ಇಲ್ಲ. ನೀರ ರೋಡ್ ಏನು ಮಾಡಿದಾರೆ ರೀ, ರೋಡ್ ಉಂಚಿಯಾಗಿ ಹೊಲದಾಗ ಜರ ನೀರು ನಿಲ್ಕಾವು. ಇಷ್ಟ ಅಡಚಣೆ ನಮ್ಮಲ್ಲಿ ನೀರು ತೆಗಿಸಲಿ ಒಂದು ಪೈಪ್ ಲೈನ್ ಹಾಕ್ಯಾರ. ಅಂದ್ರೆ MP ಅವ್ರಿ ಮತ್ತು MLA ಅವ್ರು ಮಾಡಿ ಕೊಟ್ಟಾರ್ರಿ. ಯಾರು ಕಾಂಗ್ರೆಸ್ದವ್ರು ಇದಾರ ಅವ್ರವ್ರು ಹೊಲ್ದಾಗ ಕೊಟ್ಟಾರ್ರಿ, ಅದನ್ನ ಅವ್ರು ಬಂದ್ ಮಾಡ್ತಾರ್ರಿ. ಮತ್ತೆ ಅಲ್ಲಿ ಹೊಳಿದಂಡಿಗೆ ಹೊಳಿಗೆ ನೀರು ಉಳಿಸ್ತಾರ ಅವ್ರು. ಹಿಂಗ ಮಾಡಿ ಅನ್ಯಾಯ ಮಾಡ್ಯಾರ. ಒಟ್ಟು ನಮ್ಮಲ್ಲಿ ಲೋಕಲ್ ಲೀಡರ್ಗಳು ಸಕ್ಕಟ್ರಿ ಎಲ್ಲ ಅದ ಮಾಡ್ಯಾರ್ರಿ. ಮತ್ತೆ ಏನಕ್ಕೆ ಹಂಗೆ ಮಂದಿ ಕಟಾಯಿಸಿದಾರ್ರಿ. ಅವ್ರು ಎಷ್ಟು ಕೆಲಸ ಮಾಡ್ರು ರೀ. ಅದ್ರಲ್ಲಿ ಇಲ್ಲಿ ಲೋಕಲ್ ಇವ್ರು ಏನು MLA ಗಳು ಇದಾರೆ, ಈ ಮಿನಿ MLA ಗಳು ಇವ್ರು ಎಲ್ಲರೂ ಅವ್ರ ಹಿಂಗೆ ಸ್ವಂತ ಫಾಯ್ದಾ ಮಾಡ್ಕೊತ ಹೋಗ್ಯಾರ. ಹೊಳಸಾಲ ಊರಾಗ ಲೋಕಲ್ MLA ಗಳು ಜಾಸ್ತಿ ಅವರು MLA ಗಳು ಅವ್ರು ತಮ್ಮ ನಮ್ದೆಲ್ಲ ಈಗೆಲ್ಲ ಬರ್ಪೇಟ್ ಮಾಡ್ಕೊಂಡಿದ್ದಾರೆ ಅವ್ರು. ಮಗ್ದುಮ್ ಹೇಳಬೇಕು, ಇಲ್ಲಿ ನಿಮ್ಮ ಪ್ರಚಾರ ಕಾರ್ಯ ಯಾಕಂದ್ರೆ ಒಂದೊಂದು ಊರಾಗ ಒಂದೊಂದು ನಮೂನಿ ಪ್ರಚಾರ ಇರ್ತದೆ. ಯಾರು ಮನೆ ಪ್ರಚಾರ ಮಾಡ್ತಾರೋ, ಯಾರು ನಾವು ಹೇಳೋದು ಬೇಡ, ಅನೇಕ ರೀತಿ ಪ್ರಚಾರ ಒತ್ತಡ ತರ್ತಾರೋ, ಯಾರ್ಯಾರು ನೌಕರಸ್ಥರ ಮೂಲಕ ಏನೇನೋ ಒತ್ತಡ ಇರ್ತೈತಿ. ಅದು ನಿಮ್ಮ ಪ್ರಚಾರ ಕಾರ್ಯ ಹೆಂಗೆ ಇರ್ತೈತಿ? ನಮ್ಮ ಪ್ರಚಾರ ಕಾರ್ಯ ಅಂದ್ರೆ ರೀ, ನಾವು ಯಾರು BJP ಅವ್ರು ನಾವು ಇಲ್ಲಿ ಕಾರ್ಯಕರ್ತ ಕೆಲಸ ಮಾಡೋದಾದ್ರೆ ನಾವು ಒಳ್ಳೆ ಕೆಲಸ ಅಟ್ಟ ಮಾಡೋದು ನಮ್ಮ ತಲೆ ಧ್ಯೇಯ ಐತಿದ್ರಿ. ಅವ್ರಿಗೆ ಸುಳ್ಳು ಏನ್ರಿ ಹೇಳೋದ, ಸುಳ್ಳು ಯಾರು ಆತು ಕೊಡ್ತೇನೋ ಇದು ಕೊಡ್ತೇನೋ, ಸುಮ್ಮ ಅನೇಕ ನಮೂನೆ ಒಂದು ವಾತಾವರಣ ಕ್ರಿಯೇಟ್ ಮಾಡೋದು ನಮಗೆ ಅದು ನಡೆಯಂಗಿಲ್ಲ. ಯಾಕೆ ಸುಳ್ಳು 2 ದಿನ ಹೋಗಿದ್ರಿ ಊರಾಗಿರೋದು ಐತಿ. ಒಂದು ಸುಳ್ಳು ರೀ, 2 ದಿನ 3 ದಿನ ಸುಳ್ಳು ಹೇಳಿರಿ, 4ನೇ ಹೊರಗೆ ಬೀಳೋದು ಐತಿ. ಅದು ಅಬಿದ ಮ್ಯಾಗ ಆ ಪ್ರಕಾರ ಈಗ ವಾತಾವರಣ ತಯಾರಾಗಿ ಎಲ್ಲ ಜನರಿಗೆ ಗೊತ್ತೈತಿ ರೀ. ಇದು ಜನರಿಗೆ ಗೊತ್ತಾಗಿತ್ತೇನ? ಜನರಿಗೆ ಪೂರಾ ಗೊತ್ತೈತ್ರಿ. ಪೂರಾ ಜನರಿಗೆ ಹೆಣ್ಮಕ್ಳು ಗುರ್ತೈತಿ, ಹುಡುಗರು ಗುರ್ತೈತಿ, ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲ ಗುರ್ತೈತಿ ರೀ. ಒಟ್ಟು ಇವ್ರು ಯಾರು ಮಾಡ್ತಾರೋ ಅಂತ ಯಾರು ಸ್ಕೀಮ್ ತರೋದು ಅರ್ಧೊಳಗೆ ತಂದು ಇಡೋದು. ಇದು ಮಾಡೋ ಇಲ್ಕ ನಿಂಗೆ ನಾಳೆ ಅದು ಮೊದಲು ಮಾಡಂಗಿಲ್ಲ ನೋಡು. ಇದು ಹಿಂಗೆ ಮಾಡೋ ಇಲ್ಕ ಅದು ನಾಳೆ ಬಿಲ್ ತೆಗಿಯಂಗಿಲ್ಲ ನೋಡು. ಹಿಂಗೆ ಮಾಡಿ ಅದನ್ನ ಇದು ಕ್ರಿಯೇಟ್ ತೆಲಕ್ಕೆ ಬೇರೆ ತಂದು ಅವತ್ತೊಂದು ಪ್ರೆಷರ್ ಮಾಡ್ತಾರೆ. ಆ 2 ದಿವಸ ನಡೆದಿದ್ರಿ. ಭಾಳ ಅಂದ್ರೆ 1 ವರ್ಷ 2 ವರ್ಷ 3 ವರ್ಷ ನೋಡ್ತದೆ. ಅಲ್ಲಿಂದ ಮುಂದೆ ಯಾರು ಮಾಡೋದ್ರ ಬರೀ ಲಾಂಡ್ಗಾಲ 2 ದಿವಸ ನಡೆದಿದ್ರಿ. ಇದು ಬರೀ ಅದ ಒಮ್ಮೆ ಹುಲಿತಿಂದ ಹೋಗೋದು ಈಗ ಅದನ್ನು. ಬರೀ ಗಂಗಾ ಕೆಲ ಅಂದ್ರೆ ಏನು ಅದ್ರ ಅರ್ಥ ಏನ್ರಿ, ಮೋಟ್ರ್ ಇದು ಪೇಟಿಗೆ ಕೂಣಿ ಅದನ್ನ ಕಿಲ್ಲಿಕೆ ಹಾಕಿ ಕಿಲ್ಲಿಕೆ ಕೊಟ್ಟು ಹೋಗೋದು. ಗಂಗಾ ಕಲ್ಯಾಣ ಯಶಸ್ವಿ ಆಗಿಲ್ಲ ಇಲ್ಲಿ. ಯಶಸ್ವಿ ಆಗಿದವ್ರು ಹೆಂಗ್ರಿ, ಹೋಟ್ ಬೇಕಾದ್ರೆ ಅವಂಗೊಂದು 25 ಪೈಪ, ಇವಂಗೊಂದು 10 ಪೈಪ, ಇವಂಗೊಂದು 5 ಪೈಪ ಮುಂದೆ ಹೋಗ್ಯದ. ಅವ್ರಿಗೇನ್ರಿ ಪುಕ್ಕಟ್ ಸಿಕ್ಕಿದ ಒಂದು 20 ಪೈಪ್ ಸಿಕ್ಕಿದಪ್ಪ, ನೀವು 4 ಫೋಟೋ ಹೋಗಿದಂತವ. ಈ ಟೈಪ್ ಕ್ರಿಯೇಟ್ ಮಾಡೋದನ್ನ ಇದು ಮಾಡೋಕ್ಕಾಗಲ್ಲ. ಈಗ ಮಂದಿ ಸಾಕೈದ್ರಿ. ಯಾಕೆ ಮಾಡ್ಕೋರು ಯಾರು ಮಾಡ್ಕೋತಾರ್ರಿ? ದಿನ ಅವ್ರ ಸುತ್ತಮುತ್ತ ಅವ್ರು ಅಷ್ಟೇ, ಅವ್ರತೆ ಅವ್ರಿಗೆ ಅಷ್ಟೇ. ಖರೆ ರೈತಗ ಖರೆ ಯಾವ ಗರೀಬ್ ಯಾವ ರೈತ ಖರೆ ರೈತ ಅವ್ರಿಗೆ ಅವ ರೈತರಿಗೆಲ್ಲವು ಇದು ಅವ್ರ ಗಮನಕ್ಕೆ ಹೋಗ್ಯದ. ಗಮನ ಹೋಗಿ ಅವ್ರಿಗೆ ಬಲ್ಲ ಪೂರ್ತಿ ಗುರ್ತು ಬೀತ್ರಿ. ಅವ್ರಿಗೆ ಗಮನ ಅಷ್ಟೇ ಆಗ್ರಿ. ಅನನಟಿ ವಿರೋಧ ಇದ್ರಿ. ಇದ್ರ ಫಲಿತಾಂಶ ಏನಾಗ್ಬೋದು? ರಿಸಲ್ಟ್ ಇದ್ರ ಫಲಿತಾಂಶ ನೋಡ್ರಿ. ಅದ್ರ ಫಲ ಅವ್ರು ಮನವ್ರ ಈ ಸಲ ಅವ್ರ ಡಮ್ ಅನವ್ರ. ಈ ಥರ ಏನು ಸಮಸ್ಯೆ ಇಲ್ಲ. 1 ಲಕ್ಷ ನಕ್ಕಿ ಬರೋರು. ನಿಮ್ಮ ಈ ಸಲ ನಿಮ್ಮ ಭಾಗದಾಗ ಬಿದ್ದರೆ ಆಗೋಲ್ಲ, 4 ತಾಲೂಕಿಗೆ ಬೀಳ್ಬೇಕು. ನಮ್ಮ ಭಾಗ ನೋಡ್ರಿ ಕಾಯಂ ನಮ್ದು ಯಾವ ಊರಾಗ ನೋಡ್ರಿ ನಮ್ಮ ಚಂದ್ರ ಕಾಯಂ ಐತಿ. ಈ ಪ್ರಕಾರ ಎಲ್ಲ ಕಡೆ ಹಳ್ಳಿಯಾಗ ಎಲ್ಲ ಊರಾಗ ಇದೇ ಟೈಪ್ ಐತ್ರಿ. ಕಮ್ಮಿ 50,000 ಮ್ಯಾಗ ನಕ್ಕಿ ಅನಸಲ್ಲಿ ಬರೋರು ಇದ್ರ ವಾದ ಇಲ್ರಿ. ಲೋಕಲ್ ಪಾಲಿಟಿಕ್ಸ್ ಹೆಂಗಿದೆ? ಲೋಕಲ್ ಪಾಲಿಟಿಕ್ಸ್ ಯಂಗ್ ಜನರೇಷನ್ ಫುಲ್ ಎನರ್ಜಿ ಬೈತ್ರಿ. ಯಂಗ್ ಜನರೇಷನ್ ಅವ್ರು ಹೇಳಕ್ಕಾಗ್ತಲ್ರಿ. ನೀವೇ ಹೇಳ್ತಿರ ಹೋಗಿ ನಮ್ಗೆ ಅನ್ಕಾರ ಅವ್ರು. ನಾವು ಸಹಜ ಹುಡುಗರು ಅಂದ್ರಿ ನಾವು BJP ಇರ್ದೇವ್ರಿ. ಮೋದಿ ಬೇಡ್ರು ಜರ ಕಾಂಗ್ರೆಸ್ ಮಾಡ್ತಾರೆ ನೋಡ್ರಿ. ಎಲ್ಲಿ ಕಾಂಗ್ರೆಸ್ ಮಗ ಇಡೀ ನಾವು BJP ಮಾಡೋರು. ಈ ಟೈಪ್ ತಯಾರಾಗಿದ್ರಿ ಅವ್ರಿಗೆ. ಇದಕ್ಕಿಂತ ಮತ್ತೇನು ಬೇಕ್ರಿ? ಇಟ್ಟು ಹುಡುಗರು ತಿಳ್ಕೊಂಡು ಬಿಡಿ. ನಾವು ಹುಚ್ಚರ ನಾವು ಹಳಿ ಮಂದಿ ನಾವು ತಿಳ್ಕೊಬೇಕನ್. ನಾವು ಯಾರು ಮಾಡಬೇಕು ಎಲ್ಲ, ಮತ್ತು ನಮ್ಮ ದೇಶ ಹೆಂಗೆ ಕಾಪಾಡಬೇಕು, ನಮ್ಮ ದೇಶ ನಾವು ರಕ್ಷಣೆ ಹೆಂಗೆ ಮಾಡಬೇಕು, ಮತ್ತು ನಾವು ಯಾವ ರೀತಿ ಕ್ರಿಯೇಟ್ ಮಾಡಿ BJP ಉಳಿಸ್ಬೇಕು. ಹಿಂಗೆ ಹುಡುಗರು ಅನ್ಬೇಕಾದ್ರೆ ಏನು ಕಾರಣ ಆಗಿರ್ಬೇಕು? ತಂತಾನೆ ತಯಾರಾಗಿದ್ರಿ. ಅದ್ರ ಹಿಂದೆ ಏನ್ರಿ ಸತ್ಯಾಂಶ ಐತೋ? ಸತ್ಯಾಂಶ ತಿಳ್ಕೊಂಡಾರಿ. ನೋಡ್ರಲ್ಲ ನಮ್ಮ ಮನೆಯೊಂದು ಫುಲ್ಬೋ ನೋಡಿದಿರಿ, ಅದು ನೋಡಿದಿರಿ. ಉಳಿದ ಮೊದಲಿಗೆ ಇವೆಲ್ಲ ನೋಡಿದಿರಿ, ಹೊಸ ಇವು ನೋಡಿದಿರಿ. ದೇಶ ಹಾಲು ಹಿಡಿದ್ರೆ ನೋಡಿದಿರಿ. ಯೋಜನೆಗಳು ಎಂತ ಒಂದು ಚಲೋ ಬಿಡಕ್ಕಾರು. ಇನ್ನು ಮತ್ತೆ 5-10 ವರ್ಷ ಕೊಟ್ರೆ ಇದು ಬಹುತೇಕ ಇನ್ನದು ಏನಂತಾರಲಿ ಅದ ಮಾರು ಮುಗದ ಹೋಗ್ತಿದ್ರಿ. ಇವ್ರಿಗೆ ಕೊಟ್ರೆ ಕೊಟ್ರೆ ಮತ್ತೆ 10 ದಿನ ಹೋಗ್ತಿದ್ರಿ. ಈಗ ರಾಹುಲ್ ಗಾಂಧಿ ರೀ 72,000 ವರ್ಷ ಕೊಡ್ತಾನ. ನಾವು ಯಾವ ವಿಷಯ ಬೆಲೆ ಅನ್ಕಂದ್ರಿ ಅಂದ್ರೆ ನಮ್ಮ ಭಾರತ ಮಾರುಸಲಿಗಾರಲಿ ಅದ ಅದು ವಿಷಯ ಹಾಕಿ ನೋಡ್ರಿ. ನಾತರಿ ಚೈನಾ ಕಡೆ ಇದಿಲ್ಲ.
ಅಕೌಂಟ್ ಇಲ್ರಿ ಯಾವ್ದೊಂದು ಖಾತೆ ತೆಗ್ದಿಲ್ಲ ಏನು ಇಲ್ರಿ ಅದು ಮತ್ತು ಚೈನಾ ಕಡೆ ಇಲ್ಲರಿ ಅಮೆರಿಕ ಕಡೆ ಯಾರ ಕಡೆ ಇಲ್ಲ ನಮ್ಗೆ ಇಂಡಿಯಾ ಕಡೆ ಒಂದರ ಅಪೇಲಿ ಇಂಥವೆಲ್ಲ ವಿಷಯಕ್ಕೆ ಮೋದಿ ಮಾಡ್ತಾ ಅಂದ್ಬಿಡಿ ಇವ್ರು ಹೆಮ್ಮೆ ಪಡಬೇಕು ಅದನ್ನು ಇದ್ರ ಬದಲು ಅಪಪ್ರಚಾರ ಮಾಡ್ತಾರೆ ಇವ್ರು ಆದ್ರೆ ನಮ್ಮ ಎಂಥ ಭಾರತೀಯರು ಇವ್ರು ಭಾರತೀಯ ಲಾಯಕರು ಇದಾರನ್ರಿ ಅವ್ರು ಇಂಥ ಮೋದಿ ಇವ್ರು ಮಾಡ್ತಾ ಅಂದ್ಬಿಡಿ ಇವ್ರು ಚಲೋ ಮಾಡ್ಕೊಂಡು ಬಾಯರ್ ಬಂದ್ರೆ ಬರಬೇಕಲ್ಲ ಇವ್ರಿಗೆ ಅಂತ ಬರೀ ವೋಟ್ ಬ್ಯಾಂಕ್ಸರು ಯಾರು ಅದನ್ನು ಇವರು ವಿರೋಧ ಮಾತಾಡೋದ ಮತ್ತು ಟೀಕಾ ಮಾಡೋದ ಮತ್ತು ಬಿಟ್ಟು ಬಿಡೋದ ಒಂದು ಹೇಳ್ರಿ ಇಲ್ಲಿಂದ ಮುಂದಿನ ಅವ್ರದ್ದು ಮುಗಿದಿದ್ದ ಕತಿ ನಮ್ಮ ಹುಡುಗರು ಫುಲ್ ತಯಾರಾಗಿದ್ವು ನಾವು ತಯಾರಾಗಿದ್ವು ನಮ್ಮ ಮನೆ ಹೆಣ್ಮಕ್ಳೆಲ್ಲ ತಯಾರಾಗಿದ್ರು ನಮ್ಮ ಸತ್ತು ಹಾಳಾಗಿ ಹೋಗೈತಿ ನಮ್ಮ BJP ಕಾಯಂ ಉಳಿತೈತಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಬಯಸ್ತೀರಿ? ಈಗ ಒಟ್ಟು ಹೇಳ್ರಿ ಅನ್ಸಬ್ ಜೊಲ್ಲೆ ಇವ್ರು ಕಮ್ಮಿ 1 ಲಕ್ಷ ಅಗದಿ ಆರಾಮದಾಗ ಈಗ ಸೀಟ್ ಬೈಂತೀರಿ ಅದು ಈಗ ಬಂದಿತ್ತೇರಿ ಮತ್ತು ನಮ್ಮ ಮಾಂದ್ರಿ ಝಡ್ಪಿಗ್ರಿ ಕಮ್ಮಿ ಒಂದು 10,000 ಮ್ಯಾಗ ನಾವು ಲೀಡಿಂಗ್ ತೊಗೋತಾವ್ರಿ ಮತ್ತು ನಮ್ಮ ಊರಾಗ ಒಂದು 100-150 ನಾವು ಲೀಡಿಂಗ್ ತೊಗೋರು ಅವ್ರಿಗೆ ಹೇಳ್ಕಂದ್ರೆ ಕೆಲಸ ಮಾಡಿದ್ರಿ 30,000 ಇದ್ರು ಇಲ್ಲಿ ನಮ್ಮಲ್ಲಿ ಒಂದು 100-150 ಬಟ್ ಲೀಡಿಂಗ್ ಮಾಡಿ ತೊಗೋತಾರೆ ಮತ್ತು ಇಲ್ಲಿ ನಮ್ಮ ಮಾಂದ್ರಿ ಝಡ್ಪಿ ಒಂದು 10,000 ತನಕ ಲೀಡ್ ಮಾಡ್ತಾವ್ರಿ. ಕಿಚಡೆ ಮಂಗಸೊಳೆ ಮಗ್ದೂಮ್ ಹಾಗೂ ಎಲ್ಲ ನಿಮ್ಮ ಕಾರ್ಯಕರ್ತರಿಗೆ ಇಲ್ಲಿ ಉಪಸ್ಥಿತರಿದ್ರಿ, ನಮಗೆ ಸಂವಾದ ನೀಡಿದ್ರಿ, ರಾತ್ರಿ ಪ್ರಚಾರ ಇದ್ದರೂ ಸಹಿತ ಧನ್ಯವಾದಗಳು. ನಮಸ್ಕಾರ.